ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಲೋಕ ಕ್ರೈಸ್ತ ಸಮುದಾಯವನ್ನು ವಂಚನೆಯ ಕಡೆಗೆ, ವಂಚನೆಯ ಹಾದಿಯಲ್ಲಿ ನಡೆಸ್ತಾ ಇದೆ. ಆದರೆ ಹೆಚ್ಚಿನ ವಿಶ್ವಾಸಿಗಳು ದೇವರ ಭಯಭಕ್ತಿಯನ್ನು, ದೇವರ ಮುನ್ನೆಚ್ಚರಿಕೆಯ ಮಾತುಗಳ ಬಗ್ಗೆ ಗೌರವ ಭಾವವನ್ನು ಕಳೆದುಕೊಂಡಿದ್ದಾರೆ. ಅಂತಿಮವಾಗಿ ಸೈತಾನನು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುವ ತನಕ ಅವರು ಪಾಪದೊಂದಿಗೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಲೇ ಇದ್ದಾರೆ. ದೇವರು ಆತ್ಮಿಕವಾಗಿ ಮುರಿಯಲ್ಪಟ್ಟಿರ್ತಕ್ಕಂಥ ಜನರನ್ನು, ಆತ್ಮಿಕವಾಗಿ ದೇವರನ್ನು ನೋಡಿರುವಂಥ, ದೇವರನ್ನು ಆರಾಧಿಸುವಂತಹ, ಹೃದಯದಲ್ಲಿ ಆತನನ್ನೇ ಗ್ರಹಿಸಿರುವಂತಹ, ಆತನ ಮಾತಿಗೆ ಭಯಪಡುವಂತಹ ಜನರನ್ನು ದೃಷ್ಟಿಸುತ್ತಾರೆ. ಯೆಶಾಯ ಪತ್ರಿಕೆ 66ನೇ ಅಧ್ಯಾಯ 1-2 ನೀವು ಗ್ರಹಿಸುವುದಾದರೆ ಅಲ್ಲಿ ದೇವರು ಪ್ರತಿಯೊಂದು ವಾಕ್ಯದಲ್ಲಿರುವ ಎಚ್ಚರಿಕೆಯನ್ನು ಕಲಿಸ್ತಾರೆ. ಕರ್ತನು ಹೇಳುವುದೇನೆಂದರೆ, ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠವು. ಇವು ನನಗೋಸ್ಕರವು ಕಟ್ಟುವ ಮನೆ ಎಲ್ಲಿ, ವಿಶ್ರಾಂತಿಯ ಸ್ಥಳವು ಎಲ್ಲಿ? ದೇವರು ಹೇಳ್ತಾರೆ, ಈ ಲೋಕದಲ್ಲಿ ಆಕಾಶ ಕರ್ತನ ಸಿಂಹಾಸನವಾಗಿದೆ. ಆಕಾಶ ಕರ್ತನ ಸಿಂಹಾಸನವಾಗಿದೆ. ಈ ಭೂಮಿ ಆತನ ಪಾದಪೀಠ, ಆತನ ಪಾದಕ್ಕೆ ಒಂದು ಪೀಠ ಆಗಿದೆ. ಹೀಗಿರುವಾಗ ನೀವು ನನಗೋಸ್ಕರ ಎಲ್ಲಿ ಮನೆ ಕಟ್ತೀರಿ? ನನ್ನ ವಿಶ್ರಾಂತಿಯ ಸ್ಥಳ ಯಾವುದು? ಇನ್ನು ಮುಂತಾಗಿ ಹೇಳ್ತಾರೆ, ಇವುಗಳನ್ನೆಲ್ಲ ನನ್ನ ಕೈ ಉಂಟು ಮಾಡಿದ್ದು. ಇವನ್ನು ಉಂಟು ಮಾಡಿದ್ದು ಯಾರು? ಬೇರೆ ಯಾರು ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ, ಇವೆಲ್ಲವನ್ನು ಉಂಟು ಮಾಡಿದ್ದು ನನ್ನ ಕೈ, ಅಂದರೆ ಕರ್ತನ ಕರ, ಕರ್ತನ ಕೈ. ಇವುಗಳೆಲ್ಲ ಇದ್ದವೆಂದು ಕರ್ತನು ಅನ್ನುತ್ತಾನೆ. ಇವುಗಳನ್ನೆಲ್ಲ ಉಂಟು ಮಾಡಿದ್ದು ಯಾರು? ಕರ್ತನು. ಆದರೆ ಇವನ ಮೇಲೆ ದೃಷ್ಟಿ ಇಡುವನು ದೀನನು, ಜಜ್ಜಿದ ಆತ್ಮವುಳ್ಳವನು, ನನ್ನ ವಾಕ್ಯಕ್ಕೆ ನಡುಗುವವನು ಯಾವನು ಅವನ ಮೇಲೆಯೋ ದೃಷ್ಟಿ ಇಡುವನು. ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿರುವ ಪ್ರತಿಯೊಂದು ಎಚ್ಚರಿಕೆ ಕುರಿತಾಗಿ ಭಯಪಟ್ಟು ನಡಗಬೇಕು. ನಮ್ಮಲ್ಲಿ ನಿಜವಾದ ದೇವರ ಭಯ ಇದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಯಾರು ದೇವರ ಭಯದಿಂದ ಕೂಡಿದವರಾಗಿ ಪರಿಪೂರ್ಣ ಪವಿತ್ರತೆಯನ್ನು ಪಡೆಯುವುದಕ್ಕಾಗಿ ತಮ್ಮನ್ನು ಶುಚಿ ಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಕೊನೆಯ ಕ್ರಿಸ್ತನ ದೇಹದ ಒಂದು ಅಂಗವಾಗ್ತಾರೆ. ಯಾರು ಪಾಪದ ವಿರುದ್ಧ ಜಯ ಗಳಿಸ್ತಾರೋ ಅವರು ಮಾತ್ರ ಕಷ್ಟದ ಕೂಪಕ್ಕೆ ಬೀಳ್ತಾರೆ. ಪ್ರಕಟಣೆ ಪತ್ರಿಕೆ 22ನೇ ಅಧ್ಯಾಯ 7 ಮತ್ತು 11 ನೀವು ನೋಡುವುದಾದರೆ ಅಲ್ಲಿ ಜೀವವೃಕ್ಷದ ಕುರಿತು ಮಾತನಾಡ್ತಾರೆ. ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ನಿಮ್ಮಲ್ಲಿ ಯಾರಿಗೆ ಕಿವಿ ಇದೆಯೋ ಅವನು ಕೇಳಲಿ. ಅದು ಯಾರಿಗೆ? ಯಾವ ಸಭೆಗಳಿಗೆ? ಆತ್ಮನು ಸಭೆಗಳಿಗೆ ಹೇಳುವುದೇನೆಂದರೆ, ಪರಿಶುದ್ಧಾತ್ಮ ದೇವರು ನಮ್ಮ ಸಭೆಗಳಿಗೆ ಹೇಳುವುದೇನೆಂದರೆ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರು ಪರದೈಸಿನ ಮಧ್ಯದಲ್ಲಿರುವ ಜೀವವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಆತ್ಮನು ಸಭೆಗಳಿಗೆ ಹೇಳುವುದೇನೆಂದರೆ, ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಕೇಡು ಯಾವುದೇ ಕಾರಣಕ್ಕೂ ಅವರನ್ನು ಹಿಂಬಾಲಿಸುವುದಿಲ್ಲ. ಪ್ರಿಯರೇ, ಅಂದರೆ ಜೀವವೃಕ್ಷದ ಹಣ್ಣನ್ನು ತಿನ್ನುವ ಭಾಗ್ಯಕ್ಕೆ ನೀವು ಪಾತ್ರರಾಗಬೇಕು. ದೇವರಾತ್ಮನು ಎಲ್ಲ ಕ್ರೈಸ್ತ ಸಭೆಗಳಿಗೆ ಹೇಳುವ ಮಾತು ಇದೆ. ಅದನ್ನು ಕೇಳಿಸಿಕೊಳ್ಳುವಂಥ ಕಿವಿಗಳು
ಹೊಂದಿಕೊಳ್ಳುವುದಕ್ಕೆ ಜನರು ಕೇವಲ ಕೆಲವರು ಮಾತ್ರ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಸ್ತೋತ್ರ ಸ್ವಾಮಿ. ಯಾರ್ಯಾರು ದೇವರ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೋ ಯೇಸುವೆ ಅವರಿಗೆ ಪವಿತ್ರಾತ್ಮನ ಅಭಿಷೇಕ ಕೊಡು, ಪವಿತ್ರಾತ್ಮನ ಅಭಿಷೇಕ ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.